ಏನ್ರಿ ನಿಮ್ದು? ಬೆಟ್ಟ ಆತನ ಅಂದ್ರಿ. ಈಗ ನೋಡ್ರಿ ಚಿಕ್ಕ ಚಿಕ್ಕ ಕಲ್ಲು ಬಿಡ್ತಿಲ್ಲ, ಕುತ್ಕೋತಾ ಇದ್ದೀರಾ. ಏನ್ರಿ ನಿಮ್ಮ ಎನರ್ಜಿ? ಸಿಂಹಕ್ಕೆ ವಯಸ್ಸಾಗೋಯ್ತು. ಹೇಳಿ ಸರ್. ಘಟ್ಟ 4 ಅಲ್ಲಿದೆ ಮುಂದಿನ ಶೇಷಗಿರಿದು. ಈ ಥರ ಇದೆ. ಶಂಕರಣ್ಣ, ಎನರ್ಜಿ ಅಲ್ಲಿ ತನಕ ಇದ್ದಾಗ ಹೆಂಗಿತ್ತು? ಅವನೊಬ್ಬನ ದಾರಿ ಕೇಳಿದಾಗ ಏನಾಯ್ತು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ದಾರಿ ಕೇಳಿದಾಗ ಇನ್ನು 4 ಕಿಲೋಮೀಟರ್ ಬಂದಾಗ ಜಂಗಾಬಲವೇ ಹುಡುಗಿ ಹೋಗಿತ್ತು. ವಾಪಸ್ ಹೋಗೋಣ ಅಂತ ಒಂದು ಯೋಚನೆ ಮಾಡಿದ್ದೆ, ಇಲ್ಲ ಇದ್ಬಿಡೋಣ ಅಂತ. ಆದ್ರೆ ಅಲ್ಲಿ ಒಂದು ಬೂಸ್ಟರ್ ತಗೊಂಡು, ಅದೇನಪ್ಪ ಅಂದ್ರೆ ಉದ್ದಿನೋಡೆ. ಆ ಉದ್ದಿದೆಯಲ್ಲ, ಅದು ಭಾರಿ ಪ್ರೋಟೀನ್ ಬೂಸ್ಟ್ ಕೊಡ್ತು. ಇವಾಗ ಕುಮಾರ ಪರ್ವತನ ಲೆಕ್ಕಕ್ಕಿಲ್ದಾಗ ಹತ್ತಾ ಇದ್ದೀವಿ. ಆದರೂ ಹಬ್ಬ ಅಂದ್ರೆ ಏನು, ಇನ್ನೊಂದೊಂದು ಅರ್ಧ ಗಂಟೆ ಲೇಟ್ ಆಗ್ಬೋದು, ಬಟ್ ಹತ್ತದ್ ಮಾತ್ರ ಬಿಡಲ್ಲ ಅಲ್ವಾ? ಬಿಡಲ್ಲ. ಗೆದ್ದೆ ಗೆಲ್ಲುವೆ ಒಂದು ದಿನ, ಹತ್ತುವೆ ಒಂದು ದಿನ, ಯಾರು ಬಿಡಲ್ಲ. ಟ್ರೆಕ್ ಹೆಂಗಾಯ್ತು ಅಂದ್ರೆ, ನಾವು ಕೊಂಡ್ಕೊಂಡು ತಿಂತಾ ಇದ್ರಿ, ಈಗ ಆರೆಂಜ್ನ ಬೇಡ್ಕೊಂಡು ತಿನ್ನೋ ಥರ ಪರಿಸ್ಥಿತಿ ಬಂದ್ಬಿಡ್ತು. ನಮ್ಮ ಮುಖ ನೋಡಿ, ಇನ್ನು ಶೇಷ ಪರ್ವತಕ್ಕೆ ಇನ್ನೂ 15 ನಿಮಿಷ ಬೇಕಂತೆ. ಸ್ವರ್ಗ ಹೋಗಿದೆ ಬಾಡು. ಎನರ್ಜಿ ಎಲ್ಲ ಹೋಯ್ತು. ಈಗಲೇ ಎಷ್ಟಾಯಿದೆ ಟೈಮು? 1:30 ಆಯಿತು. ಇನ್ನು ಕಂಪ್ಲೀಟ್ ಮಾಡೋದು ಡೌಟ್ ಇದೆ. ಇದು ಶೇಷ ಪರ್ವತ. ಇಲ್ಲಿಂದ ಹೋಗಿ ನೋಡಿದ್ರೆ ಅಲ್ಲಿದೆ ಕಣಪ್ಪ ಇನ್ನು ಕುಮಾರ ಪರ್ವತ. ಟೈಮ್ ಆಗೋಯ್ತು, ಇನ್ನು ಮುಂದಕ್ಕೆ ಹೋಗೋಕ್ಕಾಗಲ್ಲ ನಮಗೆ, ಇಲ್ಲೇ ಎಂಡ್. ಅಣ್ಣ ಹೂವನು ಎನರ್ಜಿನೂ ಇಲ್ಲ ಕೂಗಕ್ಕೆ. ಯಾವ ಪರ್ವತಕ್ಕೆ ಹೋಗಿದ್ದೀರಾ? ಕುಮಾರ ಪರ್ವತಕ್ಕೆ ನಾವು ಇದೀವಪ್ಪ. ನೀವು ಯಾವ ಪರ್ವತಕ್ಕೆ ಹೋಗಿದ್ದೀರಿ?